ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿಲ್ಲಿ 2 ಕಾರ್ಡ್ ಡೆಕ್ಗಳನ್ನ ನಾನು ಇಟ್ಟಿದ್ದೀನಿ. ಓಕೆ, ಇದರಲ್ಲಿ ಒಂದು ಹಸಿರು ಬಣ್ಣದಿದೆ, ಇನ್ನೊಂದು ಪರ್ಪಲ್ ಕಲರ್ ಇದೆ. ಓಕೆ, ಇದರಲ್ಲಿ ನಿಮಗೆ ಯಾವುದು ಬೇಕು ಆ ಡೆಕ್ನ ನೀವು ಚೂಸ್ ಮಾಡ್ಬೋದು. ವಿಷಯ ಹೇಳ್ತೀನಿ ಏನು ಅಂತ ಹೇಳಿ. ಅವತ್ತು ನಾನು ಇನ್ನೊಂದು ರೀಡಿಂಗ್ ಮಾಡಿದ್ದೀನಿ, ನಿಮ್ಮಲ್ಲಿರುವ ಯಾವ ಗುಣ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಹಾಗಾದರೆ ಕೆಲವುದೇನಾದರೂ ಇಷ್ಟನೂ ಕೂಡ ಇರ್ಬೋದಲ್ವಾ ನಮ್ಮ ಬಗ್ಗೆ ಅವ್ರಿಗೆ. ಓಕೆ, ಸೊ ಇವತ್ತು ನಾನು ನಿಮ್ಮಲ್ಲಿ ಏನನ್ನು ಅವರು ಇಷ್ಟಪಡ್ತಾರೆ, ಏನು ಗುಣವನ್ನು ಸ್ವಭಾವವನ್ನು ಅವ್ರು ಇಷ್ಟಪಡ್ತಾರೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಇದರಲ್ಲಿ ಒಂದು ಡೆಕ್ನ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಇದು ಡೆಕ್ ನಂಬರ್ 1, ಡೆಕ್ ನಂಬರ್ 2. ನಾನು ಟೈಮ್ ಸ್ಟ್ಯಾಂಪ್ನ ಹಾಕ್ತೀನಿ. ನೀವು ಯಾವ ಡೆಕ್ನ ಚೂಸ್ ಮಾಡಿದರೆ ಡೈರೆಕ್ಟಾಗಿ ಆ ರೀಡಿಂಗ್ಗೆ ನೀವು ಹೋಗಿ ನೋಡ್ಬೋದು. ಸೊ ಚೂಸ್ ಮಾಡಿದ್ದೀರಾ? ಈಗ ನಾನು ಡೆಕ್ ನಂಬರ್ 1 ನೋಡ್ತಾ ಇದ್ದೀನಿ, ಏನಿದೆ ಅಂತ ಹೇಳಿ ನೋಡೋಣ ಏನು ಬರುತ್ತೆ. ಈ ವ್ಯಕ್ತಿಯ ಬಗ್ಗೆ ಏನಿಷ್ಟ, ನಿಮ್ಮಲ್ಲಿ ಏನಿಷ್ಟ, ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಯಾವ ಸ್ವಭಾವ ಇಷ್ಟ, ಯಾವ ಗುಣ ಇಷ್ಟ, ಓಕೆ ಏನಿಷ್ಟ ಅಂತ ಹೇಳಿ ನೋಡೋಣ. ಲಾಸ್ಟ್ ಶಫಲ್. ಲಾಸ್ಟ್ ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮಲ್ಲಿ ಏನು ಇಷ್ಟ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ನಾನಿಲ್ಲಿ ನೋಡ್ತಾ ಇರೋವಂಥದ್ದು, ನಿಮಗೆ ಲೈಫಲ್ಲಿ ತುಂಬ ಕಷ್ಟಗಳು ಬಂದಿದೆ. ಓಕೆ, ತುಂಬ ಕಷ್ಟಗಳು ಬಂದಿದೆ, ಮನಸ್ಸಿಗೆ ತುಂಬ ನೋವಾಗಿದೆ, ಒಂಥರ ತುಂಬ ಅದನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ನೋವಾಗಿದೆ, ತುಂಬ ಏನೇನೋ ಅನುಭವಿಸಿದ್ದೀರ. ಓಕೆ, ಕಷ್ಟಗಳನ್ನು ಅನುಭವಿಸಿದ್ದೀರ. ಆದರೆ ಯಾವತ್ತೂ ನೀವು ಆ ಒಂದು ಹೋಪ್ ಅಂತ ಇದೆಯಲ್ಲ, ಒಳ್ಳೆ ದಿನ ಬರುತ್ತೆ, ಇದೆಲ್ಲ ಸರಿ ಹೋಗುತ್ತೆ, ಒಳ್ಳೆ ದಿನ ಬರುತ್ತೆ ಅಂತ ಹೇಳಿ ಒಂದು ಹೋಪ್ ಅಂತ ಇದೆಯಲ್ಲ, ಅದನ್ನು ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಓಕೆ, ಯಾವತ್ತೂ ಎಷ್ಟು ನಿಮ್ಮ ಮನಸ್ಸಲ್ಲಿ ತುಂಬ ನೋವಿದೆ, ಆದರೆ ಆ ಒಂದು ಹೋಪ್ ಇದೆಯಲ್ಲ, ಆ ಒಂದು ಸ್ಟ್ರೆಂತ್ ಇದೆಯಲ್ಲ ಮನಸ್ಸಲ್ಲಿ, ಧೈರ್ಯ, ಇಲ್ಲ ಇದು ಸರಿ ಹೋಗುತ್ತೆ, ಒಳ್ಳೆ ದಿನ ಬರುತ್ತೆ ಅಂತ ಒಂದು ಹೋಪ್ ಇದೆಯಲ್ಲ, ಅದನ್ನು ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾವತ್ತೂ ಪಾಸಿಟಿವ್ ಆಗಿ ಮುಂದೆ ನೋಡಿದ್ದೀರ. ಓಕೆ, ನಾಳೆದನ್ನು ನೀವು ಪಾಸಿಟಿವ್ ಆಗಿ ನೀವು ನೋಡ್ತೀರಾ. ಅದು ಆ ಒಂದು ಸ್ವಭಾವ ನಿಮ್ಮಲ್ಲಿದೆಯಲ್ಲ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದೇ ಅಲ್ಲ, ಈ ಏನೇ ಕಷ್ಟ ಬಂದ್ರೂ ಕೂಡ, ಎಷ್ಟೇ ಅವ್ರು ನೋಡಿರೋ ಹಾಗೆ ತುಂಬ ಕಷ್ಟಗಳನ್ನ ನೀವು ಆಲ್ರೆಡಿ ಕಷ್ಟಗಳನ್ನ ನೋಡಿದ್ದೀರ. ಆದರೂ ಕೂಡ ಎಂಥದೇ ಒಂದು ಸಂದರ್ಭ ಬಂದ್ರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಹೇಗಪ್ಪ ಏನು ಅಂತ ಹೇಳಿ ಒಂದು ಸಲ ಕುಗ್ಗೋಗ್ಬಿಡ್ತೀವಿ. ಓಕೆ, ಅಂದರೆ ನಮ್ಮ ಕೈಲಾಗಲ್ಲ, ಇದು ಇಷ್ಟೇ ನನ್ನ ಕೈಲಾಗೋದು ಅಂತ ಎಷ್ಟೋ ಸಲ ಅದನ್ನು ಬಿಟ್ಕೊಟ್ಬಿಡ್ತೀವಿ, ಗಿವ್ ಅಪ್ ಅಂತ ಹೇಳ್ತೀವಿ. ಆಗಲ್ಲ, ಇಷ್ಟೇ ನನ್ನ ಕೈಲಾಗೋದು ಅಂತ ಹೇಳಿ ಎಷ್ಟೋ ಜನ ಆ ಥರಕ್ಕೆ ಅದನ್ನು ಸರಿ ಮಾಡ್ಕೊಳಕ್ಕಾಗ್ದೇ, ಮುಂದಕ್ಕೆ ಹೋಗೋಕ್ಕಾಗ್ದೇ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಆದರೆ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು, ತುಂಬ ಏನೇ ಕಷ್ಟ ಬಂದ್ರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ.
ಅದನ್ನು ಹೇಗೋ ಅಂದರೆ ಒಂದು ರೀತಿಯಾಗಿ ನಾನೇನು ಹೇಳ್ಬೋದು ಅಂದರೆ ಆ, ದೋಣಿ ಒಂಥರ ನೀರಿನಲ್ಲಿ ಹೀಗೆ ಇನ್ನೇನು ಮುಳುಗೋಗ್ತಾ ಇದೆ ಅಂತ ಆ ಥರ ಒಂದು ಇದ್ರೂ ಕೂಡ ಅದನ್ನು ದಡ ಹೇಗಾದರೂ ನೀವು ಅಟ್ಲೀಸ್ಟ್ ಅದನ್ನು ದಡಕ್ಕೆ ಸೇರಿಸೋ ಒಂದು ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅದೊಂದೇ ಅಲ್ಲ, ಅವರು ಮಾತ್ರ, ನೀವು ಮಾತ್ರ ಆ ಥರ ಅಂತ ಅಲ್ಲ, ಅವರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ, ಅವ್ರಿಗೆ ಅಲ್ಲಿ ಏನಾದರೂ ಈ ಥರ ಒಂದು ಕಷ್ಟದಲ್ಲಿ ಇದ್ದರೆ, ಓಕೆ, ಇನ್ನೇನು ಒಂಥರ ಮುಳುಗೋಗ್ತಾ ಇದೆ ದೋಣಿ ಥರ, ಅವ್ರಿಗೂ ಕೂಡ ತುಂಬ ಕಷ್ಟದಲ್ಲಿ ಏನಾದರೂ ಇದ್ದರೆ ಯಾವತ್ತಿದ್ರೂ ನೀವು ಅದನ್ನು ಅವ್ರಿಗೆ ಸಹಾಯ ಮಾಡ್ತೀರಾ, ಆ ದೋಣಿನ ದಡ ಸೇರಿಸೋದಕ್ಕೆ ಸಹಾಯ ಮಾಡ್ತೀರಾ. ಆದರೆ ನೀವು ಕಷ್ಟಗಳು ಮುಂಚೆ ನೀವು ಜೀವನದಲ್ಲಿ ತುಂಬ ನೋಡಿರೋದ್ರಿಂದ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಎಂಥದೇ ಸಂದರ್ಭ ಬಂದ್ರೂ ಕೂಡ, ಕಷ್ಟದ ಸಮಯ ಅಂತ ಹೇಳ್ತಾ ಇದ್ದೀನಿ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಜೊತೆಗಿರ್ತಾರೆ, ಕಷ್ಟದಲ್ಲಿ ಇರೋರೇನೆ ಕಮ್ಮಿ. ಕಷ್ಟದಲ್ಲಿ ಯಾರೋ ಇದ್ದಾಗ ಬಿಟ್ಟೊಟ್ಟೋಗ್ತಾರೆ. ಆದರೆ ನೀವು ಕಷ್ಟ ತುಂಬ ನೋಡಿರೋದ್ರಿಂದ ನಿಮಗೆ ಅದರ ಅರಿವಿದೆ, ಅದರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅದು ಹೇಗೆ ಮಾಡುತ್ತೆ ಮನುಷ್ಯನ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಕಷ್ಟದಲ್ಲಿ ಕೈ ಬಿಡೋರಲ್ಲ ನೀವು ಅಂತ ಹೇಳಿ ಆ ಒಂದು ಸ್ವಭಾವ ನಿಮ್ಮಲ್ಲಿರೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಬೇಕಾದರೆ ಒಬ್ಬರೇ ನಿಲ್ತೀರ, ಓಕೆ, ಯಾರದೇ ಸಹಾಯ ಇಲ್ಲದೇ ಇದ್ರೂ ಕೂಡ ಒಬ್ಬರೇ ನಿಲ್ತೀರ. ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದೊಂದು ಸಲ ನಾನು ಆಗಲೇ ಹೇಳ್ದಂಗೆ ಒಂದು ಸಮಯ ಬಂದಾಗ ಯಾರೂ ಜೊತೆಗಿರೋದಿಲ್ಲ, ಆದರೆ ನೀವು ಅದನ್ನು ಬಿಡೋದಿಲ್ಲ. ಸಮಯ ಬಂದಾಗ ನಾನು ಮುಂದಕ್ಕೆ ನಾನು ಒಬ್ಬಳೇ ಸಾಕು ಅಂತ ಹೇಳಿ, ಓಕೆ, ಒಬ್ಬರೇ ಬೇಕಾದ್ರೆ ನಿಲ್ತೀರಾ, ಸಪೋರ್ಟಿಂಗಿಗೆ ನಿಲ್ತೀರಾ, ಸ್ಟ್ರಾಂಗ್ ಪಿಲ್ಲರ್ ಥರ ಜೊತೆಗಿರ್ತೀರಾ ಅಂತ ಹೇಳಿ, ಅದು ಒಂದು ನಿಮ್ಮಲ್ಲಿರುವಂಥ ಒಂದು ಸ್ವಭಾವ. ಒಟ್ಟಿನಲ್ಲಿ ನೀವು ಒಂಥರ ಒಂದು ಅವ್ರಿಗೆ ಒಂದು ಪಿಲ್ಲರ್ ಥರ ಸಪೋರ್ಟ್ ಅಂತ ಹೇಳಿ, ಅವರು ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ, ನಿಮ್ಮನ್ನು ಈ ಒಂದು ಸ್ವಭಾವ ಇದೆಯಲ್ಲ, ಯಾರು ಇಲ್ಲದೇ ಇದ್ರೂ ಕೂಡ ನಾನು ಇವ್ರ ಮೇಲೆ ಡಿಪೆಂಡ್ ಆಗ್ಬೋದು ಅನ್ನೋ ನಂಬಿಕೆ ಅವ್ರಿಗೆ ಇದೆ, ಓಕೆ. ಅದೊಂದೇ ಅಲ್ಲ, ನೀವು ಪ್ರತಿಯೊಂದು ಹಂತದಲ್ಲೂ ತುಂಬ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ 2 ಆಫ್ ಕಪ್ಸ್ ಅಂತ ಇದೆ, ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೈ ಹಿಡಿದು, ಓಕೆ, ಕೈಯಲ್ಲಿ ಕೈ ಹಿಡ್ದಿದ್ದಾರೆ. ಹಾಗೆ ಪ್ರತಿಯೊಂದು ಹಂತದಲ್ಲೂ ಬಿಟ್ಟು ಕೊಡೋದಿಲ್ಲ, ಕೈ ಹಿಡ್ಕೊಂಡಿರ್ತೀರ, ಓಕೆ. ಕೈ ಹಿಡ್ಕೊಂಡ್ರೆ ಫಿಸಿಕಲ್ ಆಗಲ್ಲ, ಆದರೆ ಅವ್ರಿಗೆ ಒಂದು ನಂಬಿಕೆ, ಯಾವಾಗಲೂ ಇವರು ನನ್ನ ಜೊತೆಗಿರ್ತಾರೆ ಅನ್ನೋದು ನಂಬಿಕೆ. ಸೊ ಇದು ಕೈ ಹಿಡ್ಕೊಂಡಿರೋದಂತ ಅಂದರೆ ಏನು ಅರ್ಥ ಅಂತ ಅಂದರೆ, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರಲ್ಲೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು, ಸಮ ಇಬ್ಬರು ಹಂಚ್ಕೊಂಡು ಕಷ್ಟ ಸುಖ ಇಬ್ಬರೂ ಹಂಚ್ಕೊಳ್ತಿರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ, ಓಕೆ. ಅವ್ರನ್ನ ಅರ್ಥ ಮಾಡ್ಕೊಳ್ತಿರಲ್ವ, ಅದು ತುಂಬ ಇಷ್ಟ. ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರ ಅನ್ನೋದು ಅವ್ರಿಗೆ ಗೊತ್ತು, ಅದು ಅವ್ರಿಗೆ ತುಂಬ ಇಷ್ಟ. ಸೊ ನೀವು ಇಷ್ಟು ಎಲ್ಲ ನೀವು ಅವ್ರಿಗೆ ಕೊಡ್ತಾ ಇರಬೇಕಾದ್ರೆ ಅವ್ರು ಹೇಗೆ ನಿಮ್ಮಿಂದ ಅವರು ದೂರ ಇರ್ತಾರೆ, ಅವ್ರು ಹೇಗೆ ನಿಮ್ಮನ್ನ ಪ್ರೀತಿ ಮಾಡದೇ ಇರ್ತಾರೆ. ಸೊ ಇದಿಷ್ಟು ಗುಣಗಳಿದೆಯಲ್ಲ ನಿಮ್ಮದು, ಅದು ನಿಮ್ಮಲ್ಲಿರೋವಂಥ ಈ ಸ್ವಭಾವಗಳು ಅವ್ರಿಗೆ ತುಂಬ ಇಷ್ಟ. ಖಂಡಿತವಾಗ್ಲೂ ಅವರು ತುಂಬ ಲಕ್ಕಿ ಅಂತ ಅಂದ್ಕೊಳ್ತಾರೆ. ನೀವು ಅವ್ರ ಲೈಫಲ್ಲಿ ಇರೋದು ತುಂಬ ಲಕ್ಕಿ, ಒಂದು ದೊಡ್ಡ ಸಪೋರ್ಟ್, ಒಂಥರ ಒಂದು ರಾಕ್ ಅಂತ ಹೇಳ್ತೀವಲ್ಲ, ಕಲ್ಲು ಬಂಡೆ ಥರ ನೀವು. ಅಂದರೆ ಯಾವುದಕ್ಕೂ ಏನು ಹೇಳ್ತಾರೆ ಅದಕ್ಕೆ, ಎಂಥದೇ ಕಷ್ಟ ಬಂದ್ರೂ ಕೂಡ ಉರುಳೋದಿಲ್ಲ ಆ ಥರ, ಓಕೆ. ಸೊ ಅವರ ಸ್ಟ್ರಾಂಗ್ ಸಪೋರ್ಟಿಂಗ್ ಅನ್ನೋದನ್ನ ಅವರು ಇಷ್ಟಪಡ್ತಾರೆ. ಇದು ಮೊದಲನೇ ಡೆಕ್ ಇತ್ತಲ್ಲ, ಅವ್ರಿಗಿರೋವಂಥ ಒಂದು ಮೆಸೇಜ್. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ, ಓಕೆ. ಸೊ ಈಗ ನೆಕ್ಸ್ಟ್ ಡೆಕ್, ಈ ಡೆಕ್, ಓಕೆ. ಯಾರು ಇದನ್ನು ಚೂಸ್ ಮಾಡಿದ್ದೀರಾ, ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿ ನೋಡೋಣ.
ನಿಮ್ಮ ಬಗ್ಗೆ ಅವರಿಗೆ ನಿಮ್ಮ ಸ್ವಭಾವ ಇಷ್ಟ, ನಿಮ್ಮ ಸ್ವಭಾವ ಅವರಿಗೆ ಇಷ್ಟ ಅಂತ ಹೇಳಿ. ಓಕೆ, ನಿಮ್ಮಲ್ಲಿರುವ ಯಾವ ಸ್ವಭಾವ ಅವ್ರಿಗೆ ಇಷ್ಟ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ನಿಮ್ಮಲ್ಲಿರುವ ಯಾವ ಗುಣ, ಯಾವ ಸ್ವಭಾವ ಅವ್ರಿಗೆ ಇಷ್ಟ, ಯಾವ ಗುಣ, ಯಾವ ಸ್ವಭಾವ ನಿಮ್ಮಲ್ಲಿ ಅವರಿಗೆ ಇಷ್ಟ. ಈಗ ನೋಡೋಣ. ಇನ್ನೊಂದು ಶಫಲ್ ಮಾಡ್ತಾ ಇದ್ದೀನಿ. ಯಾವ ಗುಣ, ಯಾವ ಸ್ವಭಾವ ನಿಮ್ಮಲ್ಲಿರುವಂಥ ಅವ್ರಿಗೆ ಇಷ್ಟ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ನೀವು ಪ್ರೀತಿ ಅಂದರೆ ನಿಮ್ಮ ಪ್ರೀತಿನ ತುಂಬ ಅಂದರೆ ಕೆಲವೊಬ್ಬರು ಪ್ರೀತಿ ಮಾಡ್ತಾರೆ. ಓಕೆ, ಪ್ರೀತಿ ಅದನ್ನು ತೋರಿಸೋದಿಲ್ಲ, ಅಂದರೆ 4 ಜನದ ಮುಂದೆ ತೋರಿಸೋದಿಲ್ಲ. ಒಂದು ಕೆಲವ್ರು ನೀವು ನೋಡಿರ್ಬೋದು, ಪ್ರೀತಿ ಅನ್ನೋದು ಉಕ್ಕಿ ಹರಿತಾ ಇರತ್ತೆ ಅವರ ಮಾತಾಡೋದ್ರಲ್ಲಿ, ಅವರ ಕಣ್ಣಲ್ಲಿ, ಅವರ ಸ್ವಭಾವದಲ್ಲಿ, ಅವ್ರ ಬಿಹೇವಿಯರಲ್ಲಿ. ಒಬ್ರನ್ನ ಇಷ್ಟಪಟ್ಟರೆ ಅದು ಕಾಣ್ತಾ ಇರುತ್ತೆ. ಓಕೆ, ಅವರಿಬ್ಬರು ಹೇಗೆ ಬಿಹೇವ್ ಮಾಡ್ತಾರೆ ಒಬ್ರು ಜೊತೆ ಅಂತ ಹೇಳಿ. ಸೊ ನಾನು ಇಲ್ಲಿ ನೋಡ್ತಾ ಇರೋವಂಥದ್ದು, ನೀವು ಆ ಪ್ರೀತಿನ ಮನಸಾರೆ ನೀವು ತೋರಿಸ್ತೀರಾ, ಅವ್ರನ್ನ ಇಷ್ಟಪಡ್ತೀರಾ ಅಂತ ಹೇಳಿ ಮನಸಾರೆ ತೋರಿಸ್ತೀರಾ. ನಿಮ್ಮ ಮಾತಲ್ಲಿರ್ಬೋದು, ಒಂದು ಟಚ್ ಅಂತ ಹೇಳ್ತೀವಿ, ಒಂದು ಕೈ ಹಿಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಮಾತಲ್ಲಿರ್ಬೋದು, ನಿಮ್ಮ ಕಣ್ಣು, ನಗು, ಎಲ್ಲದರಲ್ಲೂ ಕೂಡ, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಅವರು ಎಷ್ಟು ಇಷ್ಟ ಅನ್ನೋದನ್ನ ನೀವು ತುಂಬ ಅಫೆಕ್ಷನು. ಪ್ರೀತಿ ಅಂದರೆ ಒಂದು ಈ ಪ್ರೀತಿ ಅಂತಂದರೆ ಅದರಲ್ಲಿ 2 ಥರ ಇರುತ್ತೆ. ಒಂದು ಅಂದರೆ ಅವ್ರಿಗೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋದು ಒಂದು ಪ್ರೀತಿ. ಓಕೆ, ಇನ್ನೊಂದು ಕಾಮ. ಓಕೆ, ಇಲ್ಲಿ ಅವ್ರು ನೋಡ್ತಾ ಇರೋಂಥದ್ದು ಒಂದು, ಹೌದು, ಲವರ್ಸ್ ಅಂತ ಇದ್ದಾಗ ಎಲ್ಲ ರೀತಿಯಲ್ಲಿನೂ ಒಬ್ಬರಿಗೆ ಒಬ್ಬರು ಅವರು ಒಂಥರ ಸರೆಂಡರ್ ಆಗಿರ್ತಾರೆ. ಇಲ್ಲಿ ಅವ್ರು ನೋಡ್ತಾ ಇರೋಂಥದ್ದು, ನೀವು ಏನೇ ಮಾಡಿದ್ರೂ ಕೂಡ ಅವ್ರಿಗೆ ತುಂಬ ಇಷ್ಟ. ಅಂದರೆ ನಾನಿಲ್ಲಿ ನೋಡ್ತಾ ಇರೋಂಥದ್ದು, ಅವರ ಒಂದು ನೀವು ನಿಮಗೆ ತೋರಿಸ್ಕೊಳ್ತಾರೆ ಅವರು. ಅಂದರೆ ನಿಮ್ಮ ಮಾತು, ನೀವು ಮಾತಾಡೋದು, ನೀವು ಜೋಕ್ಸ್ ಹೇಳೋದು, ಪ್ರತಿಯೊಂದನ್ನು ಕೂಡ ಅವ್ರಿಗೆ ಇಷ್ಟ. ಓಕೆ, ಸೊ ಅದು ತೋರಿಸ್ತೀರಲ್ವ. 4 ಜನ ಇದ್ರೂ ಕೂಡ ನೀವೇನು ಅಂದ್ಕೊಳ್ಳೋದಿಲ್ಲ. ಒಂಥರ ಕೈ ಹಿಡ್ಕೊಳ್ತೀರಾ, ತಬ್ಕೊಳ್ತೀರಾ, ಆ ಥರ. ಅಂದರೆ ನೋಡಿದವ್ರಿಗೆ ಕೂಡ ಅರ್ಥ ಆಗುತ್ತೆ, ಇದು ತುಂಬ ಇಬ್ಬರು ಪ್ರೀತಿ ಮಾಡ್ತಾರೆ ಅಂತ ಹೇಳಿ. ನೋಡಿದವ್ರಿಗೆ ಕೂಡ ಅರ್ಥ ಆಗುತ್ತೆ. ಅದನ್ನು ತೋರಿಸ್ತಿರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ. ಅಂದರೆ ಅವ್ರಿಗೊಂಥರ ಚೆನ್ನಾಗಿ ಅನಿಸುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಇವ್ರು ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅದೊಂದೇ ಅಲ್ಲ, ನೀವಾದರೆ ವ್ಯಕ್ತಿಯಾಗಿ, ನೀವು ಒಬ್ಬ ಪರ್ಸನ್ ಆಗಿ ನೀವು ನಿಮ್ಮನ್ನು ನೀವು ಕೂಡ ತುಂಬ ಇಷ್ಟಪಡ್ತೀರ. ಇದು ಯಾತಕ್ಕೆ ಅವ್ರನ್ನ ಎಷ್ಟು ಇಷ್ಟಪಡ್ತೀರೋ ಅದೇ ರೀತಿಯಾಗಿ ನಿಮ್ಮನ್ನು ನೀವು ತುಂಬ ಇಷ್ಟಪಡ್ತೀರ. ಅಂದರೆ ಸೆಲ್ಫ್ ಲವ್ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ದರೆ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ಹೇಳಿ, ಆ ಥರ ಒಂದು ಆ್ಯಟಿಟ್ಯೂಡ್. ಓಕೆ, ನಾನು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ನಾನು ಸುಂದರವಾಗಿ ಕಾಣಬೇಕು, ನಾನು ಚೆನ್ನಾಗಿ ನನ್ನ ಆರೋಗ್ಯವನ್ನು ನೋಡ್ಕೊಳ್ಬೇಕು, ನಾನು ಚೆನ್ನಾಗಿದ್ದಾಗ
ಅವರು ನನ್ನ ಇಷ್ಟಪಡ್ತಾರೆ, ನಾನು ಅವ್ರನ್ನ ಇಷ್ಟಪಡ್ಬೋದು ಅನ್ನೋದು ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ನಿಮ್ಮಲ್ಲಿ, ಅದೊಂದು ಆ್ಯಟಿಟ್ಯೂಡ್ ಇದೆ, ತಪ್ಪೇನಿಲ್ಲ. ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಓಕೆ. ಸೊ ಆ ಒಂದು ಇದೆಯಲ್ಲ, ನನ್ನನ್ನು ನಾನು ನೋಡ್ಕೋಬೇಕು ಫಸ್ಟು ಅಂತ ನೀವು ನೋಡ್ಕೊಳ್ತೀರಲ್ಲ ನಿಮ್ಮನ್ನು ನೀವು, ಆಮ್, ಅದು ಅವ್ರಿಗೆ ತುಂಬ ಇಷ್ಟ. ಆ ಗುಣ ನಿಮ್ಮಲ್ಲಿರೋವಂಥದ್ದು ತುಂಬ ಇಷ್ಟ. ನೀವೇನಾದರೂ ಯೋಗ ಮಾಡ್ಬೋದು, ಅಥವಾ ಏನೋ ಒಂದು ಎಕ್ಸಸೈಸ್ ಮಾಡ್ಬೋದು, ಅಥವಾ ರೆಗ್ಯುಲರ್ ಆಗಿ ನಿಮ್ಮ ಬಗ್ಗೆ ನೀವು ಒಂದು ಕಾಳಜಿ ತಗೊಳ್ಬೋದು. ಓಕೆ. ಆವಾಗ ಹೋಗಿ ಜಸ್ಟ್ ಚೆಕಪ್ ಮಾಡಿಸ್ಕೊಳ್ತಾರೆ. ಎಷ್ಟೋ ಸಲ ತಪ್ಪಲ್ಲ. ಡಾಕ್ಟರ್ ಹತ್ರ ಹೋಗಿ 1 ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ದೀನ, ಎಲ್ಲ ಸರಿಯಾಗಿ ಇದೆಯಾ, ವರ್ಕಿಂಗ್ ಇದೆಯಾ ಎಲ್ಲ ಆರ್ಗನ್ಸ್ ಅಂತ ಹೇಳಿ ಮಂತ್ಲಿ ಆ್ಯನ್ಯುವಲ್ ಚೆಕಪ್ ಮಾಡಿಸ್ಕೊಳ್ತಾರಲ್ವ, ಆ ಥರ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸ್ತೀರಾ. ಅದು ಅವ್ರಿಗೆ ತುಂಬ ಇಷ್ಟ. ಎಲ್ಲರೂ ಆ ಥರ ಮಾಡೋದಿಲ್ಲ ಅಲ್ವಾ, ನಮಗೆ ಗೊತ್ತು. ಎಲ್ಲರೂ ಅಷ್ಟೊಂದು ಕೇರ್ ಮಾಡೋದಿಲ್ಲ. ಆದರೆ ನಾನು ಚೆನ್ನಾಗಿರಬೇಕು, ನಾನು ಆರೋಗ್ಯವಾಗಿರಬೇಕು ಅಂತ ಹೇಳಿ ನೀವು ಯೋಗ ಮಾಡ್ಬೋದು, ಅಥವಾ ನೀವೇನೋ ಒಂದು ಆ್ಯಕ್ಟಿವಿಟಿ ಮಾಡ್ತೀರಾ, ಫಿಸಿಕಲ್ ಆ್ಯಕ್ಟಿವಿಟಿ, ಯೋಗ ಅಥವಾ ಡ್ಯಾನ್ಸ್ ಅಥವಾ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀರಾ, ಮತ್ತು ನಿಮ್ಮ ಬಗ್ಗೆ ನೀವು ನೋಡ್ಕೊಳ್ತೀರಲ್ಲ, ಅದು ಅವ್ರಿಗೆ ತುಂಬ ಇಷ್ಟ. ಮತ್ತು ಇನ್ನೊಂದೇನು ಅಂತಂದರೆ, ನಿಮ್ಮ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಅಂದರೆ ನಾನು ಯಾವ ಥರ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ನಿಮಗೆ ತುಂಬ ಕ್ಲಿಯರಾಗಿ ನಿಮ್ಮ ಮೈಂಡಲ್ಲಿದೆ. ಓಕೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಒಂದು ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂದು ಕ್ಲಿಯರಾಗಿ ಗೊತ್ತು. ನಿಮ್ಮ ಲೈಫ್ ಬಗ್ಗೆ ನಾನೇನು ಮಾಡ್ತಾ ಇದ್ದೀನಿ ಎಲ್ಲದೂ ಒಂಥರ ಕ್ಲಿಯರ್ ಆಗಿದೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ. ಅದ್ರ ಕಡೆಗೆ ನೀವು ಇದ್ದೀರಾ. ಓಕೆ. ಅದೇ ಒಂದು ರೈಟ್ ಪಾತ್ ಅಂತ ಹೇಳ್ತೀವಿ, ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ. ಅದು ಅವ್ರಿಗೆ ತುಂಬ ಇಷ್ಟ. ಓಕೆ. ಮತ್ತು ಎಂಥದೇ ಚಾಲೆಂಜಸ್ ಬಂದ್ರೂ ಕೂಡ ಸರಿಯಾಗಿರೋದನ್ನು ನಾನು ಮಾಡಬೇಕು ಅನ್ನೋದು ಒಂದು ಆ್ಯಟಿಟ್ಯೂಡ್ ನಿಮಗೆ ಇದೆ. ಏನು ಚಾಲೆಂಜ್ ಇದ್ರೂ ಕೂಡ ಸರಿಯಾಗಿರುವಂಥ ಒಂದು ಆ್ಯಟಿಟ್ಯೂಡ್ ಇರಬೇಕು ಅಂತ ಹೇಳಿ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಅವ್ರಿಗೆ ತುಂಬ ಇಷ್ಟ. ಇದರೆಲ್ಲರ ನಡುವೆ ಓಕೆ, ತುಂಬ ಗ್ರೌಂಡೆಡ್ ಅಂತ ಹೇಳ್ತೀವಿ. ತುಂಬ ಗ್ರೌಂಡೆಡ್ ಅಂತ ಅಂದರೆ, ಈ ತುಂಬ ಏನು ಅತಿ ಆಡಂಬರ ಆಸೆ ಇಲ್ಲ, ತುಂಬ ಶೋ ಮಾಡೋದು ಅಥವಾ ತುಂಬ ಕೊಂಡ್ಕೊಳ್ಳೋದು, ತುಂಬ ಬೇಸಿಕ್. ಓಕೆ. ತುಂಬ ವೆರಿ ಗ್ರೌಂಡೆಡ್. ಮತ್ತು ಗರ್ವ ಇಲ್ಲ, ಎಲ್ಲರನ್ನು ಚೆನ್ನಾಗಿ ಮಾತಾಡಿಸ್ತೀರಾ, ಅದು ಅವ್ರಿಗೆ ತುಂಬ ತುಂಬ ನಿಮ್ಮ ಬಗ್ಗೆ ಇಷ್ಟ. ಓಕೆ. ಸ್ಟೇಯಿಂಗ್ ಗ್ರೌಂಡೆಡ್ ಅಂದರೆ, ನೀವು ಲೈಫಲ್ಲಿ ಏನೇನು ನೀವು ಕೆಲಸದಲ್ಲಿರ್ಬೋದು, ತುಂಬ ದೊಡ್ಡ ಪೊಸಿಷನಲ್ಲಿರ್ಬೋದು, ಆದರೆ ಅದು ತೋರಿಸ್ಕೊಳ್ಳೋದಿಲ್ಲ, ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಸೊ ಅದು ತುಂಬ ಇಷ್ಟ ಗ್ರೌಂಡೆಡ್ ಆಗಿ. ಅಂದರೆ ಎಷ್ಟೇ ಮನುಷ್ಯ ಬೆಳೆದ್ರೂ ಕೂಡ ಅವ್ರ ರೂಟ್ಸ್ನ ಮರೆಯೋದಿಲ್ವಲ್ಲ, ಸ್ಟೇಯಿಂಗ್ ಗ್ರೌಂಡೆಡ್ ಅಂತ ಹೇಳ್ತೀವಿ. ಅದು ಆ ಒಂದು ಸ್ವಭಾವ ನಿಮ್ಮಲ್ಲಿದೆ, ಅದು ಅವ್ರಿಗೆ ತುಂಬ ಇಷ್ಟ. ಮತ್ತು ಅವ್ರಿಗೆ ಈ ನೀವು ತೋರಿಸ್ತೀರಲ್ಲ ಪ್ರೀತಿ, ಅದು ಖಂಡಿತವಾಗ್ಲೂ ಇದು ಲೈಫ್ ಲಾಂಗ್ ಹೀಗೆ ಇರತ್ತೆ, ಇದು ಬದಲಾಗೋದಿಲ್ಲ ಅಂತ ಒಂದು ನಂಬಿಕೆ ಇದೆ ನಿಮ್ಮ ಮೇಲೆ. ಇದು ನೀವೆಷ್ಟು ಪ್ರೀತಿ ತೋರಿಸ್ತೀರ ಅವ್ರಿಗೆ ಅಂತಂದರೆ, ಇದು ಲೈಫ್ ಲಾಂಗ್ ಈ ಥರ ಇರುತ್ತೆ, ಇದು ಬದಲಾಗೋದಿಲ್ಲ. ಒಂಥರ ಅವ್ರಿಗೆ ಸೆಕ್ಯೂರಿಟಿ ಇದೆ ಅಂತ ಹೇಳ್ಬೋದು. ಸೆಕ್ಯೂರಿಟಿ ಅಂತ ಅಂದರೆ ಒಂದು ಭದ್ರತೆ ಅಂತ ನಾನು ಅಂದರೆ ಪ್ರೀತಿಯ ಒಂದು ಈ ಪ್ರೀತಿ ನನಗಿದೆ, ಅದನ್ನು ಎಲ್ಲೂ ಹೋಗೋದಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಲೈಫಲ್ಲಿ ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ, ಆಗತ್ತೆ. ಹಾಗಾಗಿ ಅದು ಒಂದು ಸ್ವಭಾವ ಅವ್ರಿಗೆ ತುಂಬ ಇಷ್ಟ. ಆಮೇಲೆ ಇಲ್ಲಿ ನೋಡ್ತಾ ಇರೋ ಹಾಗೆ ನೀವು ಅವ್ರಿಗೆ ಫಸ್ಟ್ ಹೇಳಿದ್ರ ಅಥವಾ ಅವ್ರು ನಿಮಗೆ ಫಸ್ಟ್ ಹೇಳಿದ್ರ ಪ್ರೀತಿ ಮಾಡ್ತೀನಿ ಅಂತ, ಹೇಳಿದ ತಕ್ಷಣ ಈ ಒಂದು ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಸಲ ಅವ್ರನ್ನ ತುಂಬ ಫಾಲೋ ಮಾಡಬೇಕಾಗತ್ತೆ, ಚೇಸ್ ಮಾಡಬೇಕಾಗತ್ತೆ, ಪ್ರೀತಿ ಮಾಡ್ತೀಯಾ, ಐ ಲವ್ ಯು ಅಂತ ಹೇಳ್ಬೇಕಾಗತ್ತೆ, ಅವ್ರು ಏನು ಹೇಳ್ತಾರೋ ಅಂತ ಕಾಯಬೇಕಾಗತ್ತೆ, ಆ ಥರ ಎಲ್ಲ. ಸೊ ಈ ಕೇಸಲ್ಲಿ ನಾನು ನೋಡ್ತಾ ಇರೋವಂಥದ್ದು ಒಂಥರ ಮ್ಯೂಚುವಲ್ ಆಗಿ ಕರೆಕ್ಟ್ ಆ ಟೈಮ್ಗೆ ಬಂದು ಅವರು ಐ ಲವ್ ಯು ಅಂದ ತಕ್ಷಣ ನೀವು ನಾನು ಐ ಲವ್ ಯು ಅಂತ ಹೇಳಿ, ಆ ಥರ
ಆ ಸಮಯಕ್ಕೆ ತಕ್ಕಂಗೆ ಅದು ಕರೆಕ್ಟಾಗಿ ಒಟ್ಟಿಗೆ ಬಂದು ಇಬ್ಬರೂ ಏನು ಕಾದಿಲ್ಲ. ಅದು ರೆಡಿ ಇತ್ತು. ಆ ಥರ ರೀತಿಯಾಗಿ ಅವ್ರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ. ಸೊ ಇದು ಸೆಕೆಂಡ್ ಡೆಕ್ಕಲ್ಲಿ ಇದ್ದಂಥ ಒಂದು ಕಾರ್ಡ್ಸ್ಗಳು, ಅದರಲ್ಲಿರುವಂಥ ಒಂದು ಮೆಸೇಜ್. ಓಕೆ. ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ತಿಳ್ಕೊಳ್ಬೇಕು ಅಂತ ಆಸೆ ಇದ್ದಲ್ಲಿ ಇದರಿಂದ ನಿಮಗೊಂದು ಮೆಸೇಜ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನಿಮಗೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.